ಯಾಕೆ ರಾಜ? ನಿನ್ನ ಕರಳನ್ನು ಬಗದ ಚೆಲ್ಲದೆ ನಾನು ಶಾಂತನಾಗಲಾರೆ. ನನ್ನ ಸಂದೇಹವು ನನ್ನ ರಣದಾಹ ವೃತ್ತವು ಸಿಂಧೂರವಾಗಲಿ. ಕರೆಯೋ ಇನ್ನು 99 ಮಂದಿ. ಯಾರ ರಕ್ತದಿಂದ ಯಾರು ಕೈ ತೊಳೆಯರೋ ನೋಡೋಣ. ಬಂದಿರಿ ಬರೀರಿ ಗಣ ಯಾರಿಗಣ ಯಾರ ರಕ್ತದಿಂದ ಯಾರು ಕೈ ತೊಳೆಯರೋ ಆಡ ಬಿಟ್ಟಿತ್ತು. ಭೀಮಸೇನ ಇದು ಮೇರಿ ಮಾತಿನ ಆಡಿದರೆ ನಿನ್ನ ಜ್ಞಾನವನ್ನು ಸೇರಿ ಬಿಟ್ಟರು. ಎಚ್ಚರಾದ ಬಾರೋ, ಕೆಳಗಿಳಿದು ಬಾರೋ, ಸಿಂಹಾಸನದಿಂದ ಕೆಳಗಿಳಿದು ಬಾರೋ. ಹೇಳಿ ಸತ ಹೇಳಿ ಬರುವೆಯೋ ಇಲ್ಲ ಇಲ್ಲಿಂದ ಹಾರಿ ನಿನ್ನ ಕಣ್ಣವನ್ನು ಕಿತ್ತು ನಿನ್ನ ನರರಕ್ತವನ್ನು ಹೀರಲು ಸಿದ್ಧರಾಗಿರುವೆಯೋ. ಬಾರೋ. ಅವನು ಈ ಜಗದಲ್ಲಿ ದಕ್ಷ. ಜಟ್ಟಿಗಳಿಗೆಲ್ಲ ಪಟ್ಟಣಿದು ತೋರಿಸುವ ಜಗಜಟ್ಟಿ ಪಟ್ಟುಕಾರ ಈ ಜಗಮಲ್ಲ ಭೀಮಸೇನ. ಜಗ್ಗಿಸಬಲ್ಲ ಅವನಾರು ದಕ್ಷ, ಅವನಾರು ದಕ್ಷ. ಮುಗುಡ ಮುಗುಡೇಶ್ವರನು ಮಾಡ ಹೋಮದಿ ಚಾಮರ ಗೀತೆಯನ್ನು ಆಡುತ್ತಿರುವ ಈ ಜಗದಕ್ಕೆ ಮಲ್ಲ. ತೊಳತಟ್ಟ ಬಂದವನನ್ನು ಎಚ್ಚೆ ಎಚ್ಚೆಗೆ ಪಡೆದು ಜಗಜಟ್ಟಿ ಪುಟ್ಟಿಗರ ತೋಳೆಬ್ಬಿಸಬಲ್ಲ ಈ ಭೀಮಸೇನ.
ಶಾಂತನಾಗು ಸಹೋದರರೇ, ಹುಚ್ಚು ನೆತ್ತಿಗೇರಿದ ಮನುಷ್ಯನು ಬೆತ್ತಲೆ ಕುಣಿಯುವಂತೆ ನಾವು ಸಹೋದರರಾಗಿ ನಮ್ಮನ್ನು ನೋಡಿ ಇಲ್ಲಿನ ಪ್ರಜೆಗಳು ನಮ್ಮನ್ನು ಆಡಿಕೊಳ್ಳೋದಿಲ್ಲ ಸಹೋದರರೇ. ಅದರಿಂದ ಶಾಂತನಾಗು ಸಹೋದರ, ಶಾಂತನಾಗು. ಶಾಂತಿ 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 ಶಾಂತಿಯನ್ನು ಕಡೆದೊಡೆದು ರಣ ಮಾಡಿ ಇಲ್ಲಲ್ಲಿ ಶಾಂತಿ. ಈ ಕುಲಕುಲ ಕುಟಾರರ ಬಂಡರ ಗುಂಡಿಗೆಯನ್ನು ಪಡೆದು ರಣ ಮಾಡಿ ಕರಾಳ ಕುಲ ಭೈರವರಿಗೆ ಬಲಿಗೊಂಡ ಮೇಲಲ್ಲವೇ ಶಾಂತಿ. ಭೀಮಸೇನ ಮಿತಿ ಮಾತನಾಡಿದರೆ ನಿನ್ನ ಪತಿಗಳು ಜೋಜಿನಲ್ಲಿ ಸೋತಿರುವರು, ನಾನೇ ಗೆದ್ದಿರುವೆನು. ಇದರಲ್ಲಿ ನಿನ್ನ ಬೈತನೇನು? ಗಾಡಿ ವಾಸದಲ್ಲಿರುವೆಯೋ ಇಲ್ಲ ತೊತ್ತಿನ ಮಗಳಾಗಿರುವೆಯೋ? ತಿಳಿಸೋಳಾಗು. ನನ್ನನ್ನು ದಿಟ್ಟಸ್ತ್ರೀಯನ್ನ ಬಿಡಿ. ಈ ರಾಜ್ಯಸಭೆ ಕರೆತಂದ ಮೇಲೆ ನಾನು ಮಾತನಾಡಲೇಬೇಕು. ಈ ರಾಜ್ಯಸಭೆಯಲ್ಲಿ ಯಾರಾದ್ರೂ ನ್ಯಾಯವಾಗಿರುವರೆ ಅದನ್ನು ತಿಳಿಸುವರಾಗಿ. ಏಕೆ ಏಕೆ ಎಲ್ಲವೂ ಮೌನವಾಗಿ ಕುಳಿತಿರುವಲ್ಲ, ಕಾರಣವೇನು? ಅಯ್ಯೋ, ಅವರೇ ಆದ ನನ್ನನ್ನು ಈ ಸಭೆ ಕರೆತಂದು ಅಪಮಾನ ಮಾಡಿರಲ್ಲವೇ? ಇದು ನ್ಯಾಯವೇ? ಇದು ಧರ್ಮವೇ? ಎಲ್ಲಿಯವರೆಗೆ ಹೋಯ್ದು ಈ ನಿಮ್ಮ ಪರಾಕ್ರಮ? ಪರಮಾತ್ಮ ಏನು ಮಾಡಲಿ? ವಾಸುದೇವ, ನನ್ನನ್ನು ಕಾಪಾಡುವರು ಯಾರು ಇಲ್ಲವೇ? ಪಾಂಚಾದೇವಿ, ನೀನು ಈಗಲೇ ಬರ್ತದೆ. ಈ ನಮ್ಮ ಕೌಲ ಎಸ್ಬೋದು ಇವ್ರಿಗೆ ಇಂಚಲ್ಪನಲ್ಲ ಆ ನಿವಾಸ ಸರಿ ಸುಖೋದೇವಿ. ಮುಚ್ಚು ಕಣ್ಣ, ಸಾಕು. ಆ ದುರ್ಯೋಧನನು ರಕ್ತವನ್ನು ಸೀಳುವನು ಈ ನನ್ನ ಭೀಮಸೇನ. ಅದನ್ನು ಮರೆತೆಯಾ? ಬಲೆ ಪಾಂಚಾಲಿ, ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೆಯಾ? ಬಲೆ ಬಲೆ ಪಾಂಚಾಲಿ, ಕೋಪದಲ್ಲಿದ್ದಿರೋ ಅದೆಷ್ಟು ಚೆಲವೇ ನೀನು. ಬಾರೆ, ಈ ನನ್ನ ಸಿಂಹಾಸನ ಯಾರಿ, ಈ ನನ್ನ ತೊಡೆಯ ಒಳಗೆ ಕುಂತಿಕೊಂಡು ನನ್ನ
ಮಹಾಗರ್ವಿ ದುರಂಕಾರಿ ಪಾಂಡವರ ಪಟ್ಟ ಮಹಿಷಿಯನ್ನು ಪಾಂಚಾಲಿಯನ್ನು ತೊತ್ತು ಎನ್ನುವಷ್ಟೇ ಉದ್ಘಾಟನೆ ಆಗಿದ್ದೆ ನಾವು. ಮದಂದ ನಿನ್ನ ತೊಡೆಯನ್ನು ಜಜ್ಜಿ ಪರಮ ಶಾಸ್ತ್ರಿಯಾದ ಪಾಂಚಾಲಿಯನ್ನು ಜಡಿಜಗ್ಗಿಸಿ ಎಳೆದು ತಂದು ಆ ದುಶ್ಯಾಸನ ಗುಂಡಿಗೆ ತನಿ ರಕ್ತದಿಂದ ಇದೇ ಈ ಭೀಮಸೈನ್ಯನ ಪ್ರತಿಜ್ಞೆ. ಭೀಮಸೈನ ಸುಮ್ಮನೆ ವ್ಯಕ್ತಗಳ ಮಾತುಗಳಿಂದ ಕಂಠಸನ್ನು ಮಾಡಿಕೊಳ್ಳಬೇಡ. ಈ ಭೀಮನ ಪ್ರತಿಜ್ಞೆಯು ಭೋಗಗಳು ವ್ಯಕ್ತವಾಗುವುದಿಲ್ಲ. ಗುಡಿಗುಡಿಸಿ ಭೋಗರಿಯ ಬಡಸಿರಿಯ ಬರಲಿ ಕಣ್ಣ ಬುರಹರನೆ ಬುರುಜಲ್ಲಿ ತರ ಬಿರಿದು ಹೋರಾಡಲಿ ಈ ಕೌರವರ ಸದೆ ಬೆಳೆದೆ ಬಿಡೆನು ಈ ಭೀಮಸೈನ. ಇಲ್ಲಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಕಿವಿ ಕೊಟ್ಟು ಕೇಳಿರಿ. ಸೂರ್ಯಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಕಿವಿ ಕೊಟ್ಟು ಕೇಳಿರಿ. ಈ ಭೀಮಸೈನ್ಯನ ಪ್ರತಿಜ್ಞೆಯನ್ನು ಮುಂಬರುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಕೌರವರ 99 ಮಂದಿ ಸಹೋದರರನ್ನು ಈ ನನ್ನ ರಣರಾಕ್ಷಿಗಳಿಂದ ಬಡಿದು ಮಸಣದ ಮಟ್ಟ ಪಾಲು ಬಿಡುವುದು ಇದೇ ಈ ಭೀಮಸೈನ್ಯನ ಪ್ರತಿಜ್ಞೆ. ಇಲ್ಲಿ ನೆರೆದಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಈ ಪಾರ್ಥನ ಪ್ರತಿಜ್ಞೆಯನ್ನು ಆಲಿಸಿರಿ. ತರ ಬಿರಿದು ಒಳಗಲಿ ತ್ರಿಭುವನ ಕಾಂಪಿಸಲಿ ವಿಶ್ವ ಸೃಷ್ಟಿಯ ಚತುರ್ಮುಖನ ಮಡದಿ ತ್ರಿಶೂಲವನ್ನು ಹಿಡಿದು ನಿಲ್ಲಲಿ ಈ ಕರ್ಣನ ರುಂಡ ಮುಂಡಗಳು ಛೇದಿಸದೆ ಬಿಡೆನು ವಿಪಾತ. ಇಲ್ಲಿ ನೆರೆದಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಕಿವಿಕೊಟ್ಟು ಕೇಳಿರಿ ಪಾರ್ಥನ ಪ್ರತಿಕ್ರಿಯೆಯನ್ನು. ಮುಂಬರುವ ಮಹಾಯುದ್ಧದಲ್ಲಿ ಪಾಂಡವರ ಪಟ್ಟ ಮಹಿಷಿ ಪಾಂಚಾಲಿಯನ್ನು ವೇಷ ಎಂದು ಚುಚ್ಚು ಮಾತನಾಡಿದ ಈ ಕಣ್ಣನ ರುಂಡಮುಂಡಗಳನ್ನು ಭೂಮಿಗೆ ಉಳಿಸುವೆನು ಇದೇ ಪಾರ್ಥನ ಪ್ರತಿಜ್ಞೆ. ಇಲ್ಲಿ ನೆರೆದಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಕಿವಿ ಕೊಟ್ಟು ಕೇಳಿರಿ ನಕುಲನ ಪ್ರತಿಜ್ಞೆ. ಪಡ ಪಡ ಅದು ಮರಗೆಡುವುದ ಬಿಡಲು ಪಡೆದ ಒಳಗೆ ಶಿಲೆ ಹಾರಿಸುವೆ. ಪಡ ಪಡ ಆದ ಮರಗೆಡುವುದ ಬಿಡಲು ಪಡ ಪಡ ಆದ ಪೊಡವೆ ಒಳಗೆ ಶಿಲೆ ಹಾರಿಸುವೆ. ಪೊಡವೆ ಒಳಗೆ ಶಿಲೆ ಹಾರಿಸುವೆ. ಪಡ ಪಡ ಆದ ಮರಗೆಡುವುದ ಬಿಡಲು ಪಡ ಪಡ ಆದ ಮರಗೆಡುವುದ ಬಿಡಲು ಪೊಡವೆ ಒಳಗೆ ಶಿಲೆ ಹಾರಿಸುವೆ. ಪೊಡವೆ ಒಳಗೆ ಶಿಲೆ ಹಾರಿಸುವೆ. ಇಲ್ಲಿ ನೆರೆದಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಕಿವಿ ಕೊಟ್ಟು ಕೇಳಿರಿ ನಕುಲನ ಪ್ರತಿಜ್ಞೆ. ಮುಂಬರುವ ಮಹಾಕುರುಕ್ಷೇತ್ರ ಯುದ್ಧದಲ್ಲಿ ಆ ಶಕುನಿಯ ಕೊಬ್ಬನ್ನು ಕಿತ್ತು ರಣಭೂಮಿಗೆ ಬದಿಕೊಡುವೆನು ಇದೇ ನಕುಲನ ಪ್ರತಿಜ್ಞೆ. ಓಹೋ, ಈಗ ನಿರ್ಧಾರ ಅದಿಯಾಗಿ ಈ ರಾಜ್ಯಸಭೆಯು ರಕ್ತದ ಬಿಡಲಾಗಿತ್ತು ನೋಡಿ ಬಿಡೋಣ. ಸಹೋದರ ದುಶ್ಯಾಸನ, ಹಾಗೆ ಸೆಳೆದ ಬಿಡ ಇವಳ ಸೀರೆಯನ್ನು ಲಗ್ನವಾಗಿ ನಿಲ್ಲಲಿ. ಈ ಹಮ್ಮಿನ ಮಕ್ಕಳು ಹಮ್ಮು ಹೊಲಿಗೆ ಹೋಗಲೆ. ಸಾಲಿಗೆ ಬಿಡುವ ನಾಗರಾಜ, ಈ ಹೆಮ್ಮಿನ ಮಕ್ಕಳ ಅರ್ಜ ಸೀರೆಯನ್ನು ತಲೆ ಬಗ್ಸ್ಕೊಂಡು
ಇಲ್ಲವೋ ದುಶಾಸನ, ಒಂದು ಹೆಜ್ಜೆ ಸಹ ಮುಂದಿಡಬೇಡ, ನಿನ್ನ ಮರಣವು ಹೊಂದಿವೆ. ಎಚ್ಚರ ಹೇಳಿ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನಾನು ಇಲ್ಲಿಗೆ ಬರಿಲ್ಲ. ನಿನ್ನ ಪ್ರತಿಷ್ಠೆಯು ನಮ್ಮಲ್ಲಿ ನಡೆಯಲಾರದು. ಏನೇನವ ದುಷ್ಟ ನಿಲ್ಲ ಅದನ ಭೀಮಸೇನ ಸಹೋದರ ಭೀಮಸೇನ, ಶಾಂತನಾಗು ಸಹೋದರ. ಇದು ಸೇಡಿನ ಸಮಯವಲ್ಲ, ಅದರಿಂದ ಶಾಂತನಾಗು ಸಹೋದರ, ಶಾಂತನಾಗು. ಅಗ್ರಜ ಧರ್ಮಪುತ್ರ, ಗರ್ವ ಗಂಧರ್ವ ಯಕ್ಷ ರಾಕ್ಷಸಿಗಳೆಂದರೆ ಏನರದೆ ಗಣವಜ್ರ ಗಜಪಾಣಿಗಳಾದ ನಾವಿದ್ದರು ಸತಿಗೆ ಸೀರೆಯನ್ನು ಸೆಳೆಯುತ್ತಿದ್ದರು. ಪಾಷಂಡಿಗಳೇ ತಲೆ ತಗ್ಗಿಸಿಕೊಂಡು ಪಾಷಂಡಿಗಳಂತ ಕುಳಿತಿದ್ದರೆ ಆಡ್ಕೊಳ್ಳೋದಿಲ್ಲವೇ? ಅಗ್ರಜಾನಿ ನಿತ್ತವ ಬಳಿಯವನು ಈ ಗುರುಕುಲ ಕುಠಾರರನ್ನು, ಬಂಡರ ಗುಂಡಿಗೆಯ ಬಿಸಿ ರಕ್ತವನ್ನು. ಶಾಂತನಾಗು ಸಹೋದರ. ಅಗ್ರಜ, ಅದೆಂತ ಶಾಂತಿಭೂತವು ನಿನ್ನ ಹೃದಯದಲ್ಲಿ ಅಡಗಿರುವುದು ನನಗೆ ತಿಳಿಯಲಿಲ್ಲವೇ? ಕಾರ್ಯ ನಿನ್ನ ಪತಿಗಳನ್ನು ಬಿಡಿಸಲಿ. ನಿನ್ನ ಮಾಲದ ಜಲವಿದೆ. ಪಾಠಿಗಳಂತೆ ಪಾಠಿಗಳು. ಕೃಷ್ಣ ದೀನ ಸಂರಕ್ಷಣ ಕೃಷ್ಣ ಪರಮಾತ್ಮ ವಾಸುದೇವ ದೇವಾ
ನಿಜ. ಸ್ವಲ್ಪವಾದ ಯೋಚಿಸಿ ನೋಡಿ. ಇಲ್ಲಿರುವ ಬಂಧುಗಳೇ, ಹಿರಿಯರೇ, ನಾನು ಹೇಳುವ ಮಾತುಗಳು ಕಿವಿಗೊಟ್ಟು ಕೇಳುವರಾಗಿ ಈ ಪಾಂಚಾಲ ಕೊಡುವ ಪ್ರತಿಜ್ಞೆ ಏನು? ನಾನು ಪರಮ ಪಾದ ಪತ್ನಿಯಾದ ಸ್ವಾಭಿಮನಿಯಾಗಿದ್ದರೆ ಆತನ ತೋರಿಸಿ ತೊಡೆಯನ್ನು ಆತನಿಂದಲೇ ಮುರಿದು ಹೋಗಲಿ. ಏಕವಸಧಾರಣಿಯಾದ ನನ್ನನ್ನು ಈ ಸಭೆಗೆ ಕರೆತಂದು ಮಾನ ಅಪಮಾನವನ್ನು ಮಾಡಿದ ಆ ದುಶ್ಯಾಸನನ್ನು ಗುಂಡಿಗೆ ಬಿಸಿ ರಕ್ತದಿಂದ ತೊಳೆದು ಈ ನನ್ನ ಮುಡಿಯನ್ನು ಗಟ್ಟಿಸುವುದರೆ ಇದು ಪಾಂಚಾಲಿ ಶಪಥವೇ ಅಲ್ಲ. ಏಕೆ ಮಾವನವರೇ, ಏಕೆ ಏಕೆ ನಿಮ್ಮ ಕಣ್ಣುಗಳು ನಂದಿಕೆ ಏಕೆ? ಆ ಅಬಲೆಯಾದ ನನ್ನ ಸಭೆ ಕರೆತ ಮಾಡಿ ಅಪಮಾನವು ನಿಮಗೆ ಕಾಣಿಸಲಿಲ್ಲವೇ? ಹೇಳಿ ಮಾವನವರೇ. ಮಾವನವರೇ, ಮುಂದಿನ ವರವಾಗಿ ನನ್ನ ಪತಿಗಳು ಕಳೆದುಕೊಂಡಿರುವ ಸೋತಿರುವ ಆ ಸಾಮ್ರಾಜ್ಯವನ್ನು ಕೊಡಿಸುವರಾಗಿ ಮಾವನವರೇ. ಮಾವನವರೇ, ಎರಡು ವರವಾಗಿ ನನ್ನ ಪತಿಗಳು ಸೋತಿರುವ ಆಯುಧಗಳನ್ನು ಅವರವರಿಗೆ ಕೊಡಿಸುವರಾಗಿ. ಮಾವನವರೇ, ಮೂರನೇ ವರವಾಗಿ ಅವರು ಕಳೆದುಕೊಂಡ ಸಕಲ ಐಶ್ವರ್ಯಗಳನ್ನು ಐದು ಆರೋಗ್ಯ ಕೊಟ್ಟು ಈ ಸೌಭಾಗ್ಯವನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಿರುವೇ ಮಾವನವರೇ. ಸುಯೋಧನ, ಪಾಂಡವರು ಆಯುಧಗಳನ್ನು ಪಾಂಡವರಿಗೆ ಕೊಡಿಸಿಬಿಡುವುದು ಸುಯೋಧನ. ಬರಗಲೇ ನೀರ್ಲೇ ನೀರು ದಾವ ದಾವ ಅಲ್ಲಿ ಮಕ್ಕ ಅಲ್ಪಾಯಿಗಳಿಂದ ನಮಗೆ ಪಾಂಡವರ ಆಯುಧಗಳನ್ನು ಅವರವರಿಗೆ ಕೊಡಿಸಿಬಿಡುವುದು. ಈ ಸೇಡಿನ ಕಾಳವು 11 ಅಜ್ಜನ ಶೈಲಿಗಳು ನಮ್ಮಲ್ಲಿ ಹಾಕಿದ್ವು. ಪಾಪ ಪಾಂಡವರ ಆಯುಧಗಳನ್ನು ಅವರವರಿಗೆ ಕೊಡಿಸಿಬಿಡು, ಸ್ವತಂತ್ರವಾಗಲಿ ಇರ್ತರು. ಸಹೋದರ ದುಶ್ಯಾಸನ ಆಗಲೇ ಪಾಂಡವರು ಸ್ವತಂತ್ರವಾಗಿರಲಿ. ಪಾಂಡವರ ಆಯುಧಗಳನ್ನು ಅವರವರಿಗೆ ಕೊಡಿಸಿ ಬಿಡು ಸಹೋದರು. ಅಪ್ಪಣೆ ಅಗ್ರಜವು. ಕೊನೆಯದಾಗಿ ನನ್ನದೊಂದು ಪುಟ್ಟ ವಿನಂತಿ ಇರುವುದು. ಮಾವು ಅದೇನು ತಿಳಿಸರಿ, ಸಾಧ್ಯವಾದರೆ ನಡೆಸೇ ಬಿಡೋಣ. ಏನಿಲ್ಲ ಸುಯೋಧನ, ಇದೊಂದು ಆಟದಲ್ಲಿ ಈ ಆಟದಲ್ಲಿ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ವಿಧಿಸುವುದು. ಈ 1 ವರ್ಷ ಅಜ್ಞಾತವಾಸದಲ್ಲಿ ಪಾಂಡವರು ಯಾರ ಕಣ್ಣಿಗೆ ಗೊಳಿಸುತ್ತಿದೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ವಿಧಿಸುವುದು. ಒಂದು ವೇಳೆ ಯಾರು ಕಣ್ಣಿಗೆ ಕಾಣಿಸಿದ್ದಾರೆ ಪ್ರತಿಜ್ಞೆಯಂತೆ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವರು. ಇದಕ್ಕೆ ನಿನ್ನ ಅಭಿಪ್ರಾಯ? ಮಾವು ಅಗತ್ಯವಾಗಿ ಬೆಳೆಯ ತಾಳಗಳನ್ನು ಆಟವು ಮುಂದುವರಿಯಲಿ. ಮಾವು ಧರ್ಮಂದನ, ಇದಕ್ಕೆ ನಿನ್ನ ಅಭಿಪ್ರಾಯ? ಶಕುನಿ, ಇದಕ್ಕೆ ನನ್ನ ಅಭಿಪ್ರಾಯ ನಿರ್ಮಲ ಎದುರಿದ ಏಡಿ ಕಂಡೆ. ಶಕುನಿ, ಈ ಕರ್ಣ ಬಡವರ ಮಾತುಗಳನ್ನು ನಾನು ಕೇಳಲಾರೇನೋ ಸಹೋದರರೇ. ಪ್ರಾಣವನ್ನಾದ್ರೂ ಬಿಡಬಲ್ಲೇನೋ, ಇಲ್ಲ ಪಾಂಚಾಲಿ ಏನಾದ್ರೂ ಬಿಡಬಲ್ಲೇನೋ. ಈ ಶಕುನಿ ಆಡ್ತಿರೋ ಮಾತುಗಳನ್ನು ನಾನು ಕೇಳಲಾರೇನೋ. ಇದೊಂದು ಆಟಕ್ಕೆ ಅವಕಾಶವನ್ನು ಕೊಡಿರಿ. ನೋಡೇ ಬಿಡೋಣ. ಶಕುನಿ, ಇದು ಸಿದ್ಧನಾಗಿರುವನು ಬಿಳಿ ದಾಳಗಳು. ಧರ್ಮಂದರ
ನೀನೇ ಗೆದ್ದಿರುವೆ. ನೀನೇ ಈ ಭರತ ಖಂಡಕಲ್ಲ ಏಕಚಕ್ರಪತಿ. ನಿನ್ನ ಪಾಂಡವರು ಭಯವೇ ತೊಲಗಿತು, ನಿನ್ನ ಮನದ ಭೂತವೇ ತೊಲಗಿತು. ಬಲೆ ಬಲೆ ಮಾವ, ಇನ್ನು ನಾನೇ ಈ ಭರತ ಖಂಡಕಲ್ಲ ಏಕಚಕ್ರಾಧಿಪತಿ. ಇನ್ನು ನನಗೆ ಅವರು ಯಾರು ತೊಲಗಿಸಿರಿ ಈ ತಪ್ಪಿನ ಮಕ್ಕಳನ್ನು. ಅನ್ನ ಆಹಾರವಿಲ್ಲದೆ ಕಾಡಿಂದ ಕಾಡಿಗೆ, ಕಾಡು ಮೃಗಗಳಂತೆ ಕಾಡಿಂದ ಕಾಡಿಗೆ ಅಳಿದಾಡದೆ. ಸೂರ್ಯನ ಮಾಯವಾಗುತ್ತಿರುವನು. ಅಂಧಕಾರ ಮಾಯವಾದ ಈ ದಿನ ರಾತ್ರಿ ಇಲ್ಲಿ ಕಾಣುತ್ತಿರುವ ವೃಕ್ಷದ ಕೆಳಗೆ ಸೈನಿಸಿದು ಬೆಳಗಾಗೋದ್ರ ಮುಂಜಾನೆ ಮುಂದಕ್ಕೆ ಪ್ರಯಾಣ ಮಾಡೋಣ ಬನ್ನಿರಿ.
ಪರಮಾತ್ಮ ಇದು ನಿನ್ನ ಮಾಯೆ ತಿಳಿಯನಯ್ಯ ಇದು ಏನು ಈ ಲೋಕದಲ್ಲಿ ನಿಂದ ನ್ಯಾಯ ಪರಮಾತ್ಮ ಇದು ಏನೋ ಈ ಲೋಕದಲ್ಲಿ ನಿಂದ ನ್ಯಾಯ ಇದು ನಿನ್ನ ಮಾಯೆ ತಿಳಿಯನಯ್ಯ ಸತ್ಯಕ್ಕೆ ತಲೆವಾಗಿ ನಾನಿರುವೆ ಸತ್ಯಕ್ಕೆ ತಲೆವಾಗಿ ನಾನಿರುವೆ ಮರಣವು ಕಾಯದೆ ತುಂಬಿರುವೆ ತುಂಬಿರುವೆ ಇದು ನಿನ್ನ ಮಾಯೆ ತಿಳಿಯನಯ್ಯ ಇದು ಏನೋ ಈ ಲೋಕದಲ್ಲಿ ನಿಂದ ನ್ಯಾಯ ಇದು ನಿನ್ನ ಮಾಯೆ ತಿಳಿಯನಯ್ಯ ನೋಡು ಭಯಂಕರ ಘೋರವಿದೆಯೇ ಕೃಷ್ಣ ನೋಡು ಭಯಂಕರ ಘೋರವಿದೆಯೇ ಕೃಷ್ಣ ಇದು ನಿನ್ನ ಮಾಯೆ ತಿಳಿದೆನಯ್ಯ ಇದು ಏನೋ ಈ ಲೋಕದಲ್ಲಿ ನ್ಯಾಯ ಇದು ನಿನ್ನ ಮಾಯೆ ತಿಳಿಯನಯ್ಯ ಸಹೋದರರೇ, 12 ವರ್ಷ ವನವಾಸವು 1 ವರ್ಷ ಅಜ್ಞಾತವಾಸವು ಮುಗದಂತೆ ಆಯಿತು. ಇನ್ನು ತಮಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಮುಂದಕ್ಕೆ ಪ್ರಯಾಣ ಮಾಡೋಣ ಬನ್ನಿರಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಈ ವಿಷಯವನ್ನು ತಿಳಿಸಿ ಬರ್ರಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಈ ವಿಷಯವನ್ನು ತಿಳಿಸಿ ಬಾ ಸಹೋದರ. ಅಗ್ರಜ, ತಮ್ಮ ಇಷ್ಟದಂತೆ ನಾನು ಈ ದಿನವೇ ದ್ವಾರಕ್ಕೆ ಪ್ರಯಾಣ ಮಾಡುವೆ. ವಿಜಯ ಶಾಲೆಯಾಗಿ ಹೋಗಿ ಬಾ ಸಹೋದರ. ತಮ್ಮ ಇಷ್ಟದಂತೆ ನಾನು ಈ ದಿನವೇ ದ್ವಾರಕ್ಕೆ ಪ್ರಯಾಣ ಮಾಡುವೆ. ವಿಜಯ ಶಾಲೆ ಆಗ್ಲಿ ದ್ವಾರಕೆಗೆ ಹೋಗಿ ಬಾ ಸಹೋದರ. ಮಾಧವ ದೇವಕಿಯ ರಾಘವೇಂದ್ರ
ಮೌನವಾಗಿ ಸಾಗಿದೆ ಮನವು ದುಂಬಿ ಆಗಿದೆ ಮೌನವಾಗಿ ಸಾಗಿದೆ ನವ ವಸಂತ ರಾಗದೊಳು ಒಳಿಗೆ ಬೇಗ ಬಾರಮಣಿ ಮನವು ದುಂಬಿ ಆಗಿದೆ ಮೌನವಾಗಿ ನನಗು ನಿನಗು ಸಾಗತ ಬಯಸಿ ಕೋಗಿಲೆಗಳು ನನಗು ನಿನಗು ಸ್ವಾಗತ ಬಯಸಿ ಕೋಗಿಲೆಗಳು ಸಮರಗಳು ತುಂಡುಂಬರು ಸಮರಗಳು ತುಂಡುಂಬರು ನಳಿನಾಟ ಆಗಿದೆ ಮನವು ನವ ವಸಂತ ರಾಗದೊಳು ಬಳಿಗೆ ಬೇಗ ಬಾರಮಣಿ ಮನವು ಆಗಿದೆ ಮೌನವಾಗಿ ನಿನ್ನ ನನ್ನ ಪ್ರೇಮದ ಬೆಳಕ ಸಂತೋಷ ಸಾಧನೆ. ನನ್ನ ಪ್ರೇಮದ ಮಿಲನ ಸಂತೋಷ ಸಾಧನೆ ಬಿಗ ಬಿಗಗಳು ಉರುಳಿ ಹೋದರು ಬಿಗ ಬಿಗಗಳು ಉರುಳಿ ಹೋದರು ನಿನ್ನ ಬಿಟ್ಟು ನಾನಿರಲಾರೆ ಮನವು ಆಗಿದೆ ಮೌನವಾಗಿ ಸಾಗಿದೆ ನವ ವಸಂತ ರಾಗದಳು ಬಳಿಗೆ ಬೇಗ ಬಾರಮಣಿ ಮನವು ಆಗಿದೆ ಮೌನವಾಗಿ ಸಾಗಿದೆ ನಾನು ಸಾಳವರಾದರೆ ಸಮರಕ್ಕೆಂದು ಹೋಗಿದೆನು ನೀನು ಕೃಷ್ಣ ಎಂದು ಕೂಗಿದೊಡನೆ ಅಸ್ತ್ರಗಳನ್ನು ತ್ಯಾಗ ಮಾಡಿ ಓಡೋಡಿ ಬಂದೆನು ಪ್ರಿಯಸಿ ಸ್ವಾಗತ 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 ಸ್ವಾಗತ
ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ಪ್ರಿಯಸಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ವಿರಾಟರ ಪುತ್ರನೊಡನೆ ಅಭಿಮಾನ್ಯನ ವಿವಾಹವಾಯಿತು. ಪಾಂಡವರು ತಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೇಳಲು ಕುಲ ಪುರೋಹಿತ ದ್ವಂದ್ವನನ್ನು ಹಸ್ತಿನವತಿಗೆ ಕಳಿಸಿದರು. ಆದ್ರೆ ಆ ದುರ್ಯೋಧನ ಸಂಧಿಗೆ ಸಮರ್ಥಿಸಲಿಲ್ಲ ಪ್ರಿಯಸಿ. ಯುದ್ಧವೇನೋ ಅನಿವಾರ್ಯವಂತ ಇದೆ. ಏನು ಸ್ವಾಮಿ, ಪುನಃ ಇದ್ದವೆ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದು ಗೋಪಿಕಾಂಗನೆಯರ ಕಟಾಕ್ಷ ತಂದಿಗೆ ದ್ವಾರಕೆಯ ಕುಸುಮ ಶೈಲದಲ್ಲಿ ಅರಮುಚ್ಚಿನ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣುವುದು ನಿಮಗೇನೋ ಸಾಧ್ಯವಿಲ್ಲ ಸ್ವಾಮಿ. ಪ್ರಿಯಸಿ, ಲೋಕ ಸೇವೆ ಅರಕೆನ್ನುವಂತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗಂಡವು ಪ್ರಿಯಸಿ. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರನ್ನು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸಂಹರಿಸಿದಾಗ ನಿಮ್ಮ ರಕ್ತ ಚಕ್ರದ ತೃಷೆಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾರು ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ ಸ್ವಾಮಿ. ಪ್ರಿಯಸಿ, ಯುದ್ಧವೇನೋ ಒದಗಿ ತಂದಿದೆ. ಆದರೆ ನಿನ್ನ ಪತಿಯು ಆಯುಧಗಳನ್ನು ಧರಿಸಿ ಯಾರ ಪಕ್ಷವನ್ನು ಕಾದಾಡುವುದೆಂದು ಪ್ರತಿಜ್ಞೆ ಮಾಡಿರುವೆನು. ಹಾಗಾದರೆ ಈ ಶೈನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರವಾದ ಕಾರಣವೇ ದೊರೆತಂತಾಯ್ತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ಬಲ್ಲೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸವಲ್ಲ ಪ್ರಿಯಸಿ. ಗೋಪಿ ಕಾಂಗಣ್ಯರ ಪ್ರವರ್ತಿತರಾಗಿ ಮಧುರ ವೇಣು ಗಾನಗಳಿಂದ ವಿಶ್ವ ಸೃಷ್ಟಿಯಲ್ಲಿ ನಲಿದ ಕೃಷ್ಣನ ಮೊದಲ ರೂಪವನ್ನು ಜನರು ನೋಡುವರು. ಕಂಸ ಶಿಶುಪಾಲಾದಿ ದಾನವರೆಂದು ನೀಲ ಮಾತ್ರದ ಸದಬಡಿದ ಅವನು ಪ್ರಚಂಡ ಅಟ್ಟಾಸದಿಂದ ಜಗತ್ತಿನ ವಿಧಿಯು ಕಾಂಪಿಸುತ್ತಿರುವುದು. ಆದರೆ ಈ ವೆರಳಿನಿಂದ ವಿಭಿನ್ನನಾದ ಬೇರೆಯೊಬ್ಬ ಕೃಷ್ಣನು ಜನರು ನೋಡುವರು. ಆದರೆ ನಾನು ನಿರಸ್ತ್ರನು. ಕುರುಕ್ಷೇತ್ರ ವಿರುದ್ಧ ಸುಸ್ತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ಈ ದರ್ಪಾಂತರ ಚಂದ್ರರನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸಿದರು. ಶಸ್ತ್ರಾಸ್ತ್ರಗಳ ಸಂಭ್ರಮವೇ ಪರಮಾವಿದೆ ಎಂದು ಜನರಿಗೆ ತಿಳಿಯುವುದು. ನಾನು ಅಜ್ಞಾನವನ್ನು ನಡೆಸುವೆನು. ಆದರೆ ಕುರುಕ್ಷೇತ್ರ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಜ್ಯಮದಂತೆ ಬೆಳಗುವುದನ್ನು ನೀನೇ ನೋಡುವಂತೆ ಪ್ರಿಯಸಿ.
ಪ್ರಿಯಸಿ, ಇದೆಲ್ಲವೂ ದುಷ್ಟ ಮಾನವರ ಬರೀ ಭ್ರಮೆ. ಭಾರತ ವರ್ಷದಲ್ಲಿ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ಜೀವನದ ಗುರಿ. ನನ್ನ ನಿರಂತರ ಸವಿಗೆನಸು ಯೌವನ ಕಳೆದು ವಾರದಿಕ್ಕದ ಮೊದಲ ಹಂತದಲ್ಲಿ ಖಾಲಿತನಾದರೆ ಆ ನನ್ನ ಕನಸು ಸಾಗಿ ಉಳಿದಿರೋ ಬಯಸಿ ಹಿಂಸಾಪ್ರಿಯರಾದ ತಾನವರನ್ನು ನಾನು ಅದಕ್ಕಾಗಿ ಸಂಪರ್ಕಿಸುವೆನು. ನಾ ಉದ್ದೇಶವು ನನ್ನಿಂದ ಸಫಲವಾಗಲಿಲ್ಲ ಪ್ರಿಯಸಿ. ಮಾನವರನ್ನು ಮಾನವರಿಂದ ನಾಶ ಮಾಡಿದೆನು. ನೀನಿನ್ನು ಹೋಗು ಪ್ರಿಯಸಿ, ನಾನು ಕ್ಷಣ ಕಾಲ ನಿದ್ರಿಸುವೆನು.
ಮಧ್ಯೇಂದ್ರ ಹತ್ತಿರಗೊಳ್ಳುವಾಗಾಗಿ ಭಾರತ ಯುದ್ಧವು ಅಥವಾ ಶಾಂತಿ ರಕ್ಷಣೆಯು ಈ ಮಂದಿರದಲ್ಲೇ ನಿರ್ವಹಿಸಬೇಕಾಗಿರುವುದು. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣ ಕಾಲ ನಿಂತಿಸುವೆನು. ಸ್ವಾಮಿಯು ನಿದ್ರಿಸುತ್ತಿರುವರು. ಕ್ಷಣಕಾಲ ನಾನು ವಿಶ್ರಮಿಸುತ್ತೇನೆ. ಕರೆಕ್ಟ್